ಎಲ್ಲಿಂದ ಬಂದಿರೋದು ಹೇಳಿ? ಬೆಂಗಳೂರು. ಬೆಂಗಳೂರು. ನಮ್ಮ ಕೋಳಿಗಳು ಎರಡು ಇಟ್ಕೊಂಡಿದ್ದೀರಾ, ಏನು ಅನಿಸ್ತೈತೆ? ಪಕ್ಕ ಪ್ಯೂರ್ ಒರಿಜಿನಲ್ ಬ್ರೋ. ನೀವು ವಿಡಿಯೋಸ್ ನೋಡಿ ಕೋಳಿ ಬೇಕೇ ಬೇಕು ಅಂತ ಅಲ್ಲೆಲ್ಲ ಹುಡುಕಿ 50 ಕಿಲೋಮೀಟರ್ ಓಡಾಡಿ ಮತ್ತೆ ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ಇವತ್ತೇನಪ್ಪ ಅಂದರೆ ಖುಷಿ ವಿಚಾರ. ಸೊ ನಮ್ಮ ತೋಟಕ್ಕೆ ಬೆಂಗಳೂರಿಂದ ಒಂದು 3 ಜನ ಬಂದಿದ್ದಾರೆ. ಏನಕ್ಕಪ್ಪ ಅಂದರೆ ಲಾಸ್ಟ್ ವೀಕು ಹುಡುಕೊಂಬಂದಿರು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ದೀನಿ, ಮತ್ತು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಹಾಕಿದ್ದೀನಿ. ಅದು ನೋಡಿಬಿಟ್ಟು ಪ್ಯೂರ್ ನಾಟಿ ಕೋಳಿ ಬೇಕು, ಒರಿಜಿನಾಲಿಟಿ ನಾಟಿ ಕೋಳಿ ಬೇಕು ಅಂತ ಸಾಕೋದಕ್ಕೋಸ್ಕರ ಅವರು ಲಾಸ್ಟ್ ವೀಕು ನನಗೆ ಹೇಳಿದಂತೆಯೇ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನಮ್ಮ ಊರ ಹೆಸರು ಹೇಳಿದ್ದೆ. ಸೊ ಆ ಊರ ಹೆಸರು ತಿಳ್ಕೊಂಡು ಗೂಗಲ್ ಸರ್ಚ್ ಮಾಡ್ಕೊಂಡು ಹುಡುಕೊಂಡು ಬಂದಿದ್ದರು ನಮ್ಮ ತೋಟಕ್ಕೆ. ಸೊ ಲಾಸ್ಟ್ ಟೈಮ್ ಬಂದಾಗ ಅವ್ರಿಗೊಂದು ಮಾತು ಹೇಳಿದೆ, ಸರ್ ನೆಕ್ಸ್ಟ್ ವೀಕ್ ಬನ್ನಿ, ನಿಮ್ಗೆ ಆದಷ್ಟು ಕೂಡ ಮೊಟ್ಟೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಂತ. ಸೊ ಅವರು ಇವತ್ತು ಬಂದಿದ್ದಾರೆ. ಹಾಗೆಯೇ ನಮ್ಮ ತೋಟದಲ್ಲಿ ಅವ್ರಿಗೆ ಯಾವ ರೀತಿ ಫೀಲ್ ಆಯಿತು ಮತ್ತು ನಮ್ಮ ಕೋಳಿಗಳು ನೋಡಿ ಯಾವ ರೀತಿ ಖುಷಿ ಆಯಿತು ಅವರಿಗೆ, ಅವ್ರ ಬಾಯಿಂದನೇ ಕೇಳಿಸ್ಕೊಳ್ಳಿ. ಇದು ಪ್ಯೂರ್ ನಾಟಿ ಕೋಳಿನ ಇಲ್ಲ ಕ್ರಾಸ ತಪ್ಪರೆ ಏನು ನಿಮ್ಗೆ ಅನಿಸುತ್ತಲ್ಲ, ತುಂಬ ಪ್ರಶ್ನೆ ಹುಟ್ಟುತ್ತಲ್ಲ. ಸೊ ಬನ್ನಿ ಅವ್ರ ಹತ್ರನೇ ಮಾತಾಡ್ಸೋಣ ಯಾವ ರೀತಿ ಇದೆ ಅಂತ ಕೇಳೋಣ. ಹಾಕೊಂಡ್ರಾ? ಏನಿಲ್ಲ ಬಿಡಿ, ಪರವಾಗಿಲ್ಲ. ಹಾಯ್ ಬ್ರೋ, ನೀವು ಎಲ್ಲಿಂದ ಬಂದಿರೋದು ಹೇಳಿ? ಬೆಂಗಳೂರು. ಬೆಂಗಳೂರಿಂದ. ಇವಾಗ ನಮ್ಮ ಕೋಳಿಗಳು ಎರಡು ಇಟ್ಕೊಂಡಿದ್ದೀರಾ, ಏನು ಅನಿಸ್ತೈತೆ? ಪಕ್ಕ ಪ್ಯೂರ್ ಒರಿಜಿನಲ್ ಬ್ರೋ. ಖಂಡಿತ. ಆಲೇರಿ ಒಂದ್ಸತಿ ಬಂದು ಎಲ್ಲಿ ಮೈಸೂರಿಗೆ ಬಂದು ನೀವು ನಂಬರ್ ಕೊಡ್ದಿರಾ, ಎಲ್ಲೂ ಇಲ್ದಿರಾ, ನೀವು ವಿಡಿಯೋಸ್ ನೋಡಿ ಕೋಳಿ ಬೇಕೇ ಬೇಕು ಅಂತ ಅಲ್ಲೆಲ್ಲ ಹುಡುಕಿ 50 ಕಿಲೋಮೀಟರ್ ಓಡಾಡಿ ಮತ್ತೆ ವಾಪಸ್ ಹುಡಿಕೊಂಡು ಇಲ್ಲಿ ನಿಮ್ಮ ಚಿಕ್ಕನಹಳ್ಳಿ ಅಂತ ಇಲ್ಲಿಗೆ ಬಂದಮೇಲೆ ನೀವೊಂದು 10 ದಿವಸದಿಂದ ಬಂದು ನೀವು ಸಿಕ್ಕಲಿಲ್ಲ. ನೀವು ನಿಮ್ಮ ತಂದೆಯವ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು ಸರಿ ಕೊಡ್ತೀವಿ, ನೆಕ್ಸ್ಟ್ ವಾರ ಮೊಟ್ಟೆ ಯಾರಿಗೂ ಕೊಡಲ್ಲ, ನಿಮಗೆ ಕೊಡ್ತೀವಿ ಅಂದರು. ಆಮೇಲೆ ನೀವು ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟು ಅಲ್ಲಿ ನಿಮ್ಮ ಆಫೀಸರ್ ಕೂಡ ಹುಡುಕೊಂಡ್ಬಂದಿದ್ರಿ. ತುಂಬಾ ಖುಷಿ ಆಯ್ತು. ಎರಡು ತರ ಇಟ್ಕೊಂಡಿದ್ದೀರಾ, ಒಂದು ಬ್ಲ್ಯಾಕ್ ಒಂದು ಕೆಂಚುದು. ಹೌದು. ಈ ತಗೊಂಡು ಸಾಕ್ತೀರಾ? ಇಲ್ಲ ಬ್ರೋ, ಸಾಕ್ತೀನಿ. ಯಾರು ಕೂಡ ಕೊಟ್ಟಿರಲಿಲ್ಲ. ಸೊ ತುಂಬಾ ಜನ ಕೇಳಿದ್ರು. ಇಲ್ಲ ಬ್ರೋ, ತುಂಬಾ ಥ್ಯಾಂಕ್ಸ್ ಬ್ರೋ. ಆಮೇಲೆ ಹಂಗೆ ಮೊಟ್ಟೆನೂ ಕೊಟ್ಟಿದ್ದೀರಾ, ಮರಿ ಮಾಡ್ಸೋಣ. ಅದರಿಂದ ಏನಾರ ನೆಕ್ಸ್ಟ್ ಇವಾಗ ಒಳ್ಳೇದಾಯ್ತು ಅಂದ್ರೆ ಸಕ್ಸಸ್ ಆಗಲಿ. ನೆಕ್ಸ್ಟ್ ಒಂದಿನ ಬರೋಣ ನಿಮ್ಮ ಕಡೆ. ಓಕೆ. ಇಲ್ಲ ಅವರದು ಅವಷ್ಟು ಅವರದು ನೋಡಿದ್ರಲ್ಲ, ತಗೊಂಡು ಮೊಟ್ಟೆನ ಮತ್ತು ಕೋಳಿ ಕೂಡ 2 ಕೋಳಿ ತೊಗೊಂಡು ಮೊಟ್ಟೆನ ಕೂಡ ತೊಗೊಂಡು ಹೊರಟಿದ್ದಾರೆ. ಸೊ ನಾನು ಇಷ್ಟ ಹೇಳೋದಿಷ್ಟೇ, ತುಂಬ ಖುಷಿ ಆಯಿತು ನನಗಂತೂ ಅಲ್ಲಿಂದ ಬಂದಿದ್ದಕ್ಕೆ ಅವರು. ಸೊ ಅವರು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ, ನಾನು ಮೊಟ್ಟೆ ಕೊಡೋಕ್ಕಾಗಿಲ್ಲ ಅವ್ರಿಗೆ. ಅವರೊಂದು 200-250 ಮೊಟ್ಟೆ ಹೇಳಿದರು. ಬಟ್ ನನ್ನ ಹತ್ರ ಕಲೆಕ್ಟ್ ಆಗಿದೆ 150. ಸೊ ನೆಕ್ಸ್ಟ್ ಟೈಮ್ ಅವ್ರಿಗೆ ಆದಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳಿದಷ್ಟೇ, ಅವರು 2 ಕೋಳಿ ತೊಗೊಂಡಿದ್ದಾರೆ ಮತ್ತು ಮೊಟ್ಟೆ ತೊಗೊಂಡಿದ್ದಾರೆ. ಸೊ ಅವರು ಕೂಡ ಒಂದು 4-5 ಜನಕ್ಕೆ ಮರಿ ಮಾಡಿಸಿ ಅಲ್ಲ ಚೆನ್ನಾಗಿ ಸಾಕಿ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿನ ಸಪ್ಲೈ ಮಾಡಲಿ ಅಂತ ಹಾರೈಸ್ತೀನಿ. ಕೇಳಿಸ್ಕೊಡ್ರಲ್ಲ ಅವ್ರು ಹೇಳಿದ್ದು ಮಾತು. ಸೊ ನಮ್ಮದು ಇರುವಂಥದ್ದು ಪ್ಯೂರ್ ನಾಟಿ ಕೋಳಿ. ಸೊ ಇವಾಗ ಸದ್ಯಕ್ಕೆ ಯಾರು ಕೂಡ ಕಾಮೆಂಟ್ ಹಾಕ್ಬೇಡಿ ನನಗೆ ಮೊಟ್ಟೆ ಬೇಕು ಕೋಳಿ ಬೇಕು ಅಂತ. ದಯವಿಟ್ಟು ನೆಕ್ಸ್ಟ್ ಟೈಮು ನಾನೇ ಹೇಳ್ತೀನಿ, ಪಬ್ಲಿಷ್ ಮಾಡ್ತೀನಿ ನಾಟಿ ಕೋಳಿ ಮಾತ್ರ ಅವೈಲೇಬಲ್ ಇದೆ ಮತ್ತು ಮೊಟ್ಟೆ ಇದು ಅವೈಲೇಬಲ್ ಇದೆ ಅಂತ. ಸೊ ಅವಾಗ ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಕೇಳಿದ್ರಿಗೆ ಕೊಡ್ತೀನಿ. ಸದ್ಯಕ್ಕೆ ಇವಾಗ ನಮ್ಮ ಹತ್ರ ಇರೋ ಸ್ವಲ್ಪನೇ. ಸೊ ಐ ರಿಕ್ವೆಸ್ಟ್ ಯು ಅಂತ ಹೇಳ್ಕೊತ ಸೊ ಇವತ್ತು ಇಲ್ಲಿ ವಿಡಿಯೋ ಎಂಡ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.